ಇದು ಒಂದು ಏನಂದರೆ ಇಟ್ಸ್ ಅ ವೆರಿ ನೋಬಲ್ ಕಾಸ್. ನಮ್ಮ ತಂದೆ ಕೂಡ ಬಾಡಿ ಡೊನೇಟ್ ಮಾಡಿದರು. ಸೊ ಇದರಿಂದ ತುಂಬ ಜನ ಟ್ರೈನ್ ಆಗ್ತಾರೆ, ತುಂಬ ಹೊಸ ಡಾಕ್ಟ್ರುಗಳಿಗೆ ತುಂಬ ಉಪಯೋಗ ಆಗುತ್ತೆ. ನಾನೆಲ್ಲೋ ಒಂದು ಸಲ ಓದಿದ್ದೆ, ಏನಂದರೆ ಈ ಬಾಡಿ ಏನಂದರೆ ಆಫ್ಟರ್ ಕ್ರಿಮೇಷನ್ ಅದನ್ನೆಲ್ಲ ಏನಂದರೆ ಸ್ಮಗ್ಲಿಂಗ್ ಎಲ್ಲ ನಡೀತಾ ಇರುತ್ತೆ. ಸೊ ಅದನ್ನೆಲ್ಲ ಮಾರ್ಕೊಳ್ಳುವಂಥದ್ದು ಆ ಥರದ್ದೆಲ್ಲ ಒಂದು ಸಾಕಷ್ಟು ದಂಧೆಗಳೆಲ್ಲ ನಡೀತಾ ಇರುತ್ತೆ. ಸೊ ಇದನ್ನೆಲ್ಲ ಇದು ಮಾಡಬೇಕು ಅಂದರೆ ಯು ಶುಡ್ ಡೊನೇಟ್ ಎ ಬಾಡಿ. ಇಟ್ ಇಸ್ ಫಾರ್ ಅ ನೋಬಲ್ ಕಾಸ್. ಯಾವ ಥರ ಕಣ್ಣನ್ನು ದಾನ ಮಾಡ್ತೀವಿ, ಯಾವ ಥರ ಬೇರೆ ಆರ್ಗನ್ಸ್ ಡೊನೇಟ್ ಮಾಡ್ತೀವಿ. ಮನೆಯವರೆಲ್ಲ ಕೂತು ನಾನು ಬಾಡಿ ಡೊನೇಟ್ ಮಾಡ್ಬೋದು ಅಂತ ನಿಮ್ಗೆ ಅನಿಸಿದ್ರೆ ನೀವು ನಿಮ್ಮ ಮರಣದ ನಂತರ ದಯವಿಟ್ಟು ಈ ಒಂದು ನೋಬಲ್ ಕಾಸನ್ನು ಮಾಡಿ. ಆ್ಯಂಡ್ ಬಾಡಿ ಡೊನೇಟ್ ಮಾಡೋದು ಅಷ್ಟು ಈಸಿ ಅಲ್ಲ. ನಾನು ಹೇಳ್ಬಿಡ್ತೀನಿ ಅಂದರೆ ಅಷ್ಟು ಈಸಿಯಾಗಿ ತೊಗೊಳಲ್ಲ. ಅದಕ್ಕೆ ಸಾಕಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಅದನ್ನು ಫಾಲೋ ಮಾಡಿ. ಆ್ಯಂಡ್ ಖಂಡಿತವಾಗ್ಲೂ ನಿಮ್ಮ ಕೈಲಾದರೆ ಇದನ್ನು ಒಂದು 10 ಜನಕ್ಕೆ ಹೇಳಿ. So educate people and thank you.